ಕಣಕಣದಲ್ಲೂ ಕೇಸರಿ. ಲಾಸ್ಟ್ ಟೈಮ್ ನಿಮ್ಗೆ ₹5 ಗುಟ್ಕಾನಲ್ಲಿ ಯಾವುದೇ ಕಾರಣಕ್ಕೂ ಕೇಸರಿ ಅಲ್ಲ, ಅದ್ರ ವಾಸನೆನೂ ಸಿಗಲ್ಲ ಅಂತ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಇದು ಅದ್ರ ಮುಂದುವರಿದ ಭಾಗ. ಗುಟ್ಕಾ ನಮ್ಗೆ ಹೇಗೆ ಅಡಿಕ್ಷನ್ ಆಗುತ್ತೆ ಅಂತ. ಗುಟ್ಕಾದಲ್ಲಿ ನಿಕೋಟಿನ್ ಕೆಮಿಕಲ್ ಇರ್ತದೆ. ಇದು ನಮ್ಮ ಬಾಯಲ್ಲಿ ತಿಂದು ಕೂಡಲೇ ಒಂದು ಗಾಯದ ರೀತಿ ಪದರ ಅಂದ್ರೆ ಲೇಯರ್ ಅನ್ನ ಸೃಷ್ಟಿ ಮಾಡ್ತದೆ. ಅದ್ರ ಮೂಲಕ ಆ ನಿಕೋಟಿನ್ ರಕ್ತವನ್ನ ಪ್ರವೇಶಿಸಿ ಅದೇ ರಕ್ತದ ಮೂಲಕ ನಮ್ಮ ಬ್ರೈನ್ ಅನ್ನ ತಲುಪ್ತದೆ. ಬ್ರೈನ್ ತಲುಪಿದ ಕೂಡಲೇ ಒಂದು ಡೋಪಮಿನ್ ಎಂಬ ಹಾರ್ಮೋನ್ ಅನ್ನ ನಮ್ಮ ತಲೆಯಲ್ಲಿ ರಿಲೀಸ್ ಮಾಡ್ತದೆ. ಈ ಡೋಪಮಿನ್ ಹಾರ್ಮೋನು ನಮ್ಮಲ್ಲಿ ಖುಷಿ ಮತ್ತು ರಿಲ್ಯಾಕ್ಸೇಷನ್ ಬರೋ ತರ ಫೀಲ್ ಅನ್ನ ಕೊಡ್ತದೆ. ನಾವು ಸ್ಟಾರ್ಟಿಂಗ್ ಗುಟ್ಕಾ ತಿನ್ನಕ್ ಸ್ಟಾರ್ಟ್ ಮಾಡಿದ 3 ದಿವಸಕ್ಕೆ ನಮ್ಗೆ ಇದು ಒಳ್ಳೆ ಫೀಲ್ ಕೊಡಕ್ ಸ್ಟಾರ್ಟ್ ಆಗತ್ತೆ. ಅದೇ 10ನೇ ದಿನಕ್ಕೆ ನಾವು ಗುಟ್ಕಾ ತಿನ್ನಕ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಬೋರ್ ಆದಾಗ, ಸುಸ್ತಾದಾಗ ಗುಟ್ಕಾ ತಿನ್ಲೇಬೇಕು ಅನ್ನೋ ಮನೋಭಾವನೆಯನ್ನ ನಮ್ಮಲ್ಲಿ ಪ್ರೇರೇಪಣೆಯನ್ನ ಇದು ಮಾಡ್ತದೆ. ಗುಟ್ಕಾ ತಿನ್ನಕ್ ಸ್ಟಾರ್ಟ್ ಮಾಡಿ 40 ದಿನಗಳ ನಂತರ ಕುಂತಾಗ, ನಿಂತಾಗ, ಊಟಕ್ಕೂ ಮೊದಲು, ಊಟ ಆದ ನಂತರ, ಇನ್ಫ್ಯಾಕ್ಟ್ ನಿಮ್ಗೆ ಟಾಯ್ಲೆಟ್ ಬರ್ಬೇಕಂದ್ರೂ ಸಹ ನೀವು ಗುಟ್ಕಾ ತಿನ್ಲೇಬೇಕು. ಆ ಮಟ್ಟಕ್ಕೆ ನೀವು ಗುಟ್ಕಾಕ್ಕೆ ಸೋತೋಗಿರ್ತೀರಿ. ನಿಧಾನವಾಗಿ ಇದರಲ್ಲಿನ ನಿಕೋಟಿನ್ ಅಂಶಗಳು ನಿಮ್ಮಲ್ಲಿ ದೇಹ ನಿರೋಧಕ ಶಕ್ತಿಯನ್ನ ಉಂಟು ಮಾಡಿ ಕ್ಯಾನ್ಸರ್ ಬಂದು ಸತ್ತೋಗ್ತೀರಿ. ನೀವುಗಳು ಯಾರು ನನಗೆ ಅಣ್ಣ ಅಲ್ಲ, ತಮ್ಮ ಅಲ್ಲ, ಬಂಧು ಅಲ್ಲ, ಬಳಗ ಅಲ್ಲ, ನಮಗೂ ನಿಮ್ಗೂ ಏನು ಸಂಬಂಧ ಇಲ್ಲ. ಒಬ್ಬ ಉತ್ತಮ ಪ್ರಜೆಯಾಗಿ ನಿಮ್ಗಳಿಗೆ ಕೇಳ್ಕೊಳ್ತೀನಿ, ಉತ್ತಮ ಸಮಾಜಕ್ಕಾಗಿ, ನಿಮ್ಗಾಗಿ, ನಿಮ್ಮ ಕುಟುಂಬದವರಿಗಾಗಿ ಗುಟ್ಕಾ ತಿನ್ನೋದನ್ನ ಬಿಡಿ. ಹಾಗೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಗುಟ್ಕಾ ತಿಂತಿದ್ರೆ ಅವ್ರಿಗೆ ಈ ವಿಡಿಯೋನ ಕಳಿಸಿ ಅವರ ಜೀವವನ್ನ ರಕ್ಷಿಸಿ. ಧನ್ಯವಾದಗಳು.